ನಮಸ್ಕಾರ ಸ್ನೇಹಿತರೆ. ಹಿಂದಿನ ಲಾಗಲ್ಲಿ ಬಳಗಾರನ ಅಡಿಕೆಪಾಲ್ ಕುಟುಂಬದಲ್ಲಿ ನಡೆದಂತಹ ಕಾರ್ಯಕ್ರಮದ ಒಂದಷ್ಟು ಕ್ಷಣಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಹಾಗೆ ಬಳಗಾರಿನ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಮತ್ತೊಂದು ಕಡೆ ಬಂದಿದ್ದೀವಿ. ಅದೇ ದಿನದ ಕಾರ್ಯಕ್ರಮ ಇದು. ಇವರ ಅಕ್ಕನ ಮನೆ ಆಗತ್ತೆ. ದೊಡ್ಡಮ್ಮನ ಮಗಳ ಮನೆ ಇರ್ಬೋದು, ನಂಗೆ ಪಕ್ಕಾ ಗೊತ್ತಿಲ್ಲ. ಆದರೂ ತುಂಬ ಆತ್ಮೀಯರು, ತುಂಬ ಪ್ರೀತಿಯಿಂದ ಕರೆದಿದ್ರು, ಹಾಗಾಗಿ ಬಂದಿದ್ದೇವೆ. ಮಧ್ಯಾಹ್ನದ ಮೇಲೆ ಬಂದಿದ್ದೇವೆ ನಾವಿಲ್ಲಿ. ನಮ್ಮನೆಯವರ ಅಜ್ಜನ ಮನೆ ಕುಟುಂಬದಲ್ಲಿ ಕಾರ್ಯಕ್ರಮ ಇರೋದರಿಂದ ಮಧ್ಯಾಹ್ನಕ್ಕೆ ಬರಲಿಕ್ಕಾಗಿರಲಿಲ್ಲ. ಹಾಗಾಗಿ ಮಧ್ಯಾಹ್ನದ ಮೇಲಾದರೂ ಒಮ್ಮೆ ಬಂದು ಹೋಗೋಣ ಅಂಥೇಳಿ ಬಂದಿದ್ದೀವಿ. ತುಂಬ ಜನ ಅಲ್ಲಿನ ಕಾರ್ಯಕ್ರಮಕ್ಕೆ ಬಂದವರೆಲ್ಲರೂ ಇಲ್ಲಿ ಬರ್ತಾಯಿದ್ದಾರೆ ಮಧ್ಯಾಹ್ನನೂ. ಹಾಗಾಗಿ ಮಧ್ಯಾಹ್ನದ ಮೇಲೂ ಕೂಡ ಜನರಿಂದ ತುಂಬಿತ್ತು ಈ ಒಂದು ಜಾಗ. ಕಾರ್ಯಕ್ರಮವೆಲ್ಲ ಬೆಳಗ್ಗೆನೇ ಇದ್ದದ್ರಿಂದ ಧಾತ್ರಿಯ ಕನ್ಯಾ ಸಂಸ್ಕಾರದ ಒಂದಷ್ಟು ಕ್ಷಣಗಳನ್ನು ಕೂಡ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಾವು ಬರೋದಕ್ಕೆ ತುಂಬ ಲೇಟಾಗಿತ್ತು. ಕಾರ್ಯಕ್ರಮಗಳೆಲ್ಲ ಮುಗಿದಿತ್ತು. ಬಂದಂತಹ ಆತ್ಮೀಯರು ಕೂಡ ಎಲ್ಲರೂ ತುಂಬ ಜನ ಹೋಗಿದ್ದರು ಮನೆಗೆ ವಾಪಸ್ಸು. ಒಂದಷ್ಟು ನೆನಪುಗಳು ಹಾಗೆ ಉಳಿಲಿ ಅಂತೇಳಿ ಒಂದಷ್ಟು ಫೋಟೋಗಳ ಶೂಟ್ ಆಯಿತು. ಹೆಚ್ಚಿಗೆ ವೀಡಿಯೋ ಮಾಡಲಿಲ್ಲ ನಾನು. ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಅಷ್ಟೇ. ಇಲ್ಲಿ ಬಂದಂತಹ ಒಂದು ಕ್ಷಣಗಳು ಸದಾ ನೆನಪಾಗಿ ಇರಲಿ ಅಂಥೇಳಿ. ಹಳ್ಳಿಯ ಬದುಕೆ ಹೀಗೆ ಸ್ನೇಹಿತರೆ. ಈ ಒಂದು ಸಮಯದಲ್ಲಿ ಎಲ್ಲ ಕಡೆ ಕಾರ್ಯಕ್ರಮಗಳಿರುತ್ತೆ. ಹಾಗಾಗಿ ಎಲ್ಲರೂ ತುಂಬ ಪ್ರೀತಿಯಿಂದ ಆತ್ಮೀಯತೆಯಿಂದ ಕರೀತಾರೆ. ಒಮ್ಮೆ ಆದರೂ ಹೋಗಿ ಬರಲಿಕ್ಕೆ ಬೇಕು ಅನ್ನೋ ಥರ ಇರುತ್ತೆ. ಹಾಗಾಗಿ ಮಧ್ಯಾಹ್ನದ ಮೇಲಾದರೂ ಕೂಡ ಒಮ್ಮೆ ಹೋಗಿ ಬರ್ತೀವಿ. ಹಳ್ಳಿಯ ಬದುಕು, ಹಳ್ಳಿಯ ಜೀವನ ನಿಮಗೆ ಇಷ್ಟ ಆಗುತ್ತೆ ಅಂತಾದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿರ್ಮಲಕ್ಕನ ಮನೆಯಲ್ಲಿ ಒಂದಷ್ಟು ಸಮಯ ಕುಳಿತು ವಾಪಸ್ಸು ಮನೆಗೆ ಬಂದಿದ್ದೀವಿ. ದಿನಚರಿ ಪ್ರಾರಂಭ ಆಯಿತು. ಮೆಣಸಿನ ಕಾಳುಗಳನ್ನು ಪ್ಲಾಸ್ಟಿಕ್ ಕವರ್ನಲ್ಲಿ ಕಟ್ಟಿ ಇಟ್ಟು ಬಿಸಿಲಿಗಿಟ್ಟು ಸುಮಾರು 8-10 ದಿನಗಳಾಯಿತು. ಹೇಗಾಗಿದೆ ಅಂತ ನೋಡೋಣ ಅಂತೇಳಿ ಎಲ್ಲವನ್ನು ಬಿಡಿಸ್ತಾ ಇದ್ದೇನೆ. ಎಲ್ಲವನ್ನು ಬಿಡಿಸಬೇಕು ಈಗ. ಪ್ಲಾಸ್ಟಿಕ್ ಕವರ್ನಲ್ಲಿ ಸ್ವಲ್ಪ ಜಾಸ್ತಿ ಹಾಕಿರುವಂತಹ ಮೆಣಸಿನ ಕಾಳುಗಳು ಹೆಚ್ಚಾಗಿ ಬಾಡಿರಲಿಲ್ಲ, ಕಪ್ಪಗಾಗಿರಲಿಲ್ಲ. ಸ್ವಲ್ಪ ಹಾಕಿರುವಂಥದ್ದು ಎಲ್ಲವೂ ಚೆನ್ನಾಗಿ ಬಾಡಿದೆ, ಕಪ್ಪಗಾಗಿದೆ. ಮೆಣಸಿನಕಾಳು ನೈಸರ್ಗಿಕವಾಗಿ ಕಪ್ಪು ಬಣ್ಣವನ್ನು ಪಡೆದರೆ ಅದಕ್ಕೆ ಬೆಲೆ ಜಾಸ್ತಿ. ಈ ಥರ ಮಾಡೋದ್ರಿಂದ ಮೆಣಸಿನಕಾಳು ನೈಸರ್ಗಿಕವಾಗಿ ಬಣ್ಣವನ್ನು ಹಾಕಿದೇನೆ ಕಪ್ಪಗಿನ ಮೆಣಸಿನಕಾಳಾಗುತ್ತೆ. ಒಂದು ಉತ್ತಮವಾದಂತಹ ವಿಧಾನ. ಈ ಒಂದು ವಿಧಾನವನ್ನು ಮಾಡೋದ್ರಿಂದ ಕಪ್ಪಗಿನ ಮೆಣಸಿನ ಕಾಳುಗಳನ್ನ ಪಡಿಬೋದು. ಹಾಗೆ ಬೇಗ ಅವುಗಳನ್ನೆಲ್ಲ ಬಿಡಿಸ್ಬೋದು. ಮೆಣಸಿನ ಕಾಳುಗಳನ್ನ ಬೇರ್ಪಡಿಸುವಂತಹ ಮಷಿನ್ಗಳೆಲ್ಲ ಬಂದಿವೆ. ಆದರೆ ಸಣ್ಣ ಪುಟ್ಟ ಹಿಡುವಳಿದಾರರಿಗೆ ಅಂತಹ ಮಷಿನ್ಗಳು ಅಷ್ಟೊಂದು ಉಪಯೋಗಕ್ಕೆ ಬರಲ್ಲ. ಈ ಥರ ಒಂದು ಮಾಡಿದರೆ ಬೇಗ ಮೆಣಸಿನ ಕಾಳುಗಳನ್ನೆಲ್ಲ ಬೇರ್ಪಡಿಸ್ಬೋದು. ಸುಲಭವಾದಂತಹ ವಿಧಾನ. ಜೊತೆಗೆ ಕಪ್ಪಗಿನ ಮೆಣಸಿನ ಕಾಳುಗಳನ್ನ ಪಡಿಬೋದು ನಾವು. ಕೊಯ್ದ ತಕ್ಷಣ ನೇರವಾಗಿ ಬಿಸಿಲಿಗೆ ಹಾಕೋದ್ರಿಂದ ಬಿಳಿಯಾದಂತಹ ಬಣ್ಣ ಪಡೆಯುತ್ತೆ ಮೆಣಸಿನ ಕಾಳುಗಳು. ಜೊತೆಗೆ ಅವುಗಳನ್ನ ಬೇರ್ಪಡಿಸೋದು ಕೂಡ ತುಂಬಾ ಕಷ್ಟ. ಈ ಥರ ಮಾಡೋದ್ರಿಂದ ಒಂದು ಗೋಣಿ ಚೀಲದ ಮೇಲೆ, ಅಂದರೆ ಸೆಣಬಿನ ಚೀಲದ ಮೇಲೆ ಹಾಕಿ ಸ್ವಲ್ಪ ಉಜ್ಜೋದ್ರಿಂದ ಎಲ್ಲ ಕಾಳುಗಳು ಬೇರ್ಪಡುತ್ತೆ. ಒಂದು ಉತ್ತಮವಾದಂತಹ ವಿಧಾನ ಅಂತ ಅನ್ನಿಸ್ತು ನನಗೆ. ಹಾಗಾಗಿ ನಿಮಗೂ ಯಾರಿಗಾದರೂ ಉಪಯೋಗಕ್ಕೆ ಬರ್ಬೋದು. ಈ ಒಂದು ಸೀಸನ್ನಲ್ಲಿ ಮೆಣಸಿನಕಾಳಿನ ಸೀಸನ್ನು ಇದು. ಹಾಗಾಗಿ ಯಾರಿಗಾದರೂ ಉಪಯೋಗಕ್ಕೆ ಬರ್ಬೋದು ಅಂಥೇಳಿ ಈ ಒಂದು ಕ್ಷಣಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಈ ಥರ ಮೆಣಸಿನ ಕಾಳುಗಳನ್ನ ಬೇರ್ಪಡಿಸಿ ಆದಮೇಲೆ ಬಿಸಿಲಿಗೆ ಹಾಕಿದರೆ ಆಯಿತು. ತುಂಬ ಚೆನ್ನಾಗಿರುವಂತಹ ಮೆಣಸಿನಕಾಳನ್ನು ನಾವು ಪಡಿಬೋದು. ಹಾಗೆ ಸ್ವಲ್ಪ ಜೇನು ಪೆಟ್ಟಿಗೆ ಕೆಲಸ ಇತ್ತು. ಅಪರೂಪಕ್ಕೊಮ್ಮೆ ಜೇನು ಪೆಟ್ಟಿಗೆಯನ್ನು ಮುಟ್ಟೋದಕ್ಕೆ ಹೋದರೆ ಜೇನು ಹುಳುಗಳೆಲ್ಲ ಕಚ್ಚುತ್ತೆ. ಅದರ ಬದಲು ಆವಾಗ ಸಮಯ ಸಿಕ್ಕಾಗೆಲ್ಲ ಜೇನು ಪೆಟ್ಟಿಗೆ ಹತ್ರ ಹೋಗಿ ನಿಲ್ಲೋದ್ರಿಂದ ಅಷ್ಟೊಂದು ಜೇನು ಹುಳುಗಳು ನಮ್ಮನ್ನು ಕಚ್ಚಲ್ಲ. ಆತ್ಮೀಯತೆ ಬೆಳೆಯುತ್ತೆ. ಜೇನು ಹುಳುಗಳ ಜೊತೆ ನಮಗೊಂದು ಆತ್ಮೀಯತೆ ಬೆಳೆಯುತ್ತೆ. ಹಾಗಾಗಿ ಅಪರೂಪಕ್ಕೊಮ್ಮೆ ಜೇನು ಪೆಟ್ಟಿಗೆಯನ್ನು ಮುಟ್ಟಬಾರ್ದು. ಸಮಯ ಸಿಕ್ಕಾಗೆಲ್ಲ ಜೇನು ಪೆಟ್ಟಿಗೆಯನ್ನು ಈ ಥರ ಪರಿಶೀಲನೆ ಮಾಡ್ತಾ ಇರೋದು ಒಳ್ಳೆಯದು ಅಂತ ನನ್ನ ಭಾವನೆ. ಹಾಗಾಗಿ ಸ್ವಲ್ಪ ಹೊತ್ತು ಜೇನು ಪೆಟ್ಟಿಗೆಯನ್ನು ಸ್ವಚ್ಛಗೊಳಿಸೋದ್ರ ಜೊತೆಗೆ ಪರಿಶೀಲನೆ ಮಾಡಾಯಿತು. ಹಾಗೆ ಸ್ವಲ್ಪ ಗಿಣ್ಣದ ಹಾಲಿತ್ತು, ಅವುಗಳನ್ನೆಲ್ಲ ಕಾಸಿ ಪೇಡೆ ಮಾಡೋಣ ಅಂಥೇಳಿ. ಅಷ್ಟಾಗಿ ಸರಿ ಬರಲಿಲ್ಲಾಗಿತ್ತು. ಆದರೂ ಮತ್ತೆ ಅವುಗಳನ್ನ ಸರಿಯಾಗಿಸೋದಕ್ಕೋಸ್ಕರ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಹೇಗೆ ಬರುತ್ತೋ ಗೊತ್ತಿಲ್ಲ. ಸಕ್ಕರೆ 1/4 kg ಅಷ್ಟು ಹಾಕಿದ್ದೇನೆ ನಾನು. ಲೀಟ್ರಿಗೆ 1/4 kg ಅಂತೆ ಸಕ್ಕರೆನ ಹಾಕಿದೆ. ಇನ್ನೊಂದು ಸ್ವಲ್ಪ ಸಕ್ಕರೆನ ಹಾಕಿದರೆ ಸರಿ ಬರ್ತಿತ್ತೇನೋ ಅಂತ ಅನ್ನಿಸ್ತು. ಹಾಗಾಗಿ ಮತ್ತೆ ಮಾಡೋದಕ್ಕೆ ಇಟ್ಟಿದ್ದೀನಿ. ಈಗ ಮತ್ತೊಮ್ಮೆ
ಪ್ರಯತ್ನವನ್ನು ಮಾಡೋದಕ್ಕೇನು ತೊಂದರೆ ಅಲ್ವಾ? ಅವಕಾಶಗಳಿದ್ದಾಗ ಪ್ರಯತ್ನವನ್ನು ಮಾಡಲಿಕ್ಕೆ ಬೇಕು. ಹಾಗಾಗಿ ಮತ್ತೊಮ್ಮೆ ಪೇಡೆ ಸರಿ ಮಾಡೋದಕ್ಕಾಗತ್ತಾ ಅಂಥೇಳಿ ನೋಡೋಣ ಅಂಥೇಳಿ ಮತ್ತೆ ಶುರು ಮಾಡಿದ್ದೀನಿ. ಇವುಗಳನ್ನು ಸ್ವಲ್ಪ ಗಟ್ಟಿಯಾದ ನಂತರ ಕಟ್ಟೋಣ ಅಂಥೇಳಿ ಹಾಗೆ ಇಟ್ಟಿದ್ದೆ. ಈ ಸಲ ಹಾಲಿಗೆ 1 ಲೀಟ್ರ್ ಹಾಲಿಗೆ 1/4 ಕೆಜಿಗಿಂತ ಸ್ವಲ್ಪ ಹೆಚ್ಚಿಗೆ ಸಕ್ಕರೆನ ಹಾಕಿದ್ದೀನಿ. ಈ ಬಾರಿ ಆದರೂ ಸರಿ ಬರುತ್ತಾ ಅಂತ ನೋಡಬೇಕಿತ್ತು. ಹಾಗಾಗಿ ಸ್ವಲ್ಪ ಹೆಚ್ಚಿಗೆ ಸಕ್ಕರೆನ ಹಾಕಿದ್ದೇನೆ. ಸ್ವಲ್ಪ ಸಕ್ಕರೆನ ಹೆಚ್ಚಿಗೆ ಹಾಕೋದ್ರಿಂದ ಬೇಗ ಪಾಕ ಬರುತ್ತೆ ಅಂತ ಹೇಳಿದ್ರು. ಹಾಗಾಗಿ ಬೇಗ ಗಟ್ಟಿಯಾಗತ್ತೆ ಅಂತ ಹೇಳಿದ್ರು. ಹಾಗಾಗಿ ಮಾಡಿ ನೋಡೋಣ ಅಂಥೇಳಿ ಮಾಡ್ತಾಯಿದ್ದೇನೆ. ಹಾಗೆ ತಣ್ಣಗಾದಂತಹ ಪೇಡೆನೆಲ್ಲ ಕಟ್ಟಾಯಿತು. ಒಂದು ಆಕಾರ ಕೊಟ್ಟಾಯಿತು. ಚೆನ್ನಾಗಿ ಬಂದಿತ್ತು. ಫಸ್ಟು ಸ್ವಲ್ಪ ಭಯ ಇತ್ತು ಸರಿಯಾಗುತ್ತಾ ಇಲ್ವಾ ಅಂಥೇಳಿ. ಆದರೆ ಪೂರ್ತಿ ತಣ್ಣಗಾದ ಮೇಲೆ ಚೆನ್ನಾಗಿ ಬಂದಿದೆ. ಅದರಲ್ಲೂ ಹಾಲಿನ ಪೇಡ ಅಂದರೆ ಸ್ವಲ್ಪ ಆರೋಗ್ಯಕ್ಕೆ ಹೆಚ್ಚಿನ ಆರೋಗ್ಯದ ಅಂಶಗಳು ಹೆಚ್ಚಿಗೆ ಇರುತ್ತೆ ಅಲ್ವಾ? ಹಾಗಾಗಿ ವೇಸ್ಟ್ ಮಾಡೋದಕ್ಕಿಂತ ಈ ಥರ ಏನಾದರೂ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ಗಟ್ಟಿ ಮಾಡಾಯಿತು. ಹಾಗೆ ಮಾರನೇ ದಿನದ ವಿಡಿಯೋ ಸ್ನೇಹಿತರೆ ಇದು. ಅಕ್ಕನ ಮಗಳು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳಿದ್ಲು. ನಾನು ಹೋಗ್ಬರೋಣ ಅಂತೇಳಿ ಹೊರಟಿದ್ದೇನೆ. ನಮ್ಮ ತಾಲೂಕಿನ ಗ್ರಾಮದೇವಿ ದೇವಸ್ಥಾನ, ಅಲ್ಲಿಗೆ ಬಂದಿದ್ದೇವೆ. ಜಾತ್ರೆಯ ತಯಾರಿ ನಡೀತಾ ಇದೆ ಸ್ನೇಹಿತರೆ. ಎಲ್ಲ ಕಡೆ ಬಣ್ಣಗಳ ಒಂದು ಸಿಂಪಡಣೆಯನ್ನು ಮಾಡ್ತಾಯಿದ್ದಾರೆ, ಪೇಂಟಿಂಗನ್ನು ಮಾಡ್ತಾಯಿದ್ದಾರೆ. ಇದೇ ಬರುವ ಫೆಬ್ರವರಿ 11ರಿಂದ 19ರವರೆಗೆ ಜಾತ್ರೆ ನಡೀತಾ ಇದೆ. ಬನ್ನಿ, ನೀವು ಕೂಡ ಎಲ್ಲರೂ ಬನ್ನಿ. ನಮ್ಮ ಒಂದು ತಾಲೂಕಿನ ಗ್ರಾಮದೇವಿ ಜಾತ್ರೆಯ ಒಂದು ಸಂಭ್ರಮದಲ್ಲಿ ಪಾಲ್ಗೊಳ್ಳಿ. ದೇವಿಯ ಆಶೀರ್ವಾದವನ್ನು ತಾವೆಲ್ಲರೂ ಪಡ್ಕೊಳ್ಳಿ. ಇದೇ ಬರುವ ಫೆಬ್ರವರಿ 11ರಿಂದ 19ರವರೆಗೆ ಜಾತ್ರೆ ನಡೀತಾ ಇದೆ. ಜಿಲ್ಲೆಯ ಒಂದು ಅತಿ ದೊಡ್ಡ ಜಾತ್ರೆ ಅಂದರೆ ತಪ್ಪಲ್ಲ. ಹಾಗೆ ಯಲ್ಲಾಪುರದ ಗ್ರಾಮದೇವಿ ದೇವಸ್ಥಾನದಲ್ಲಿ ಹಣ್ಕಾಯಿನೆಲ್ಲ ಮಾಡಿಸಿ ಮನೆಗೆ ಬಂದಿದ್ದೀವಿ. ಅಕ್ಕ ಮತ್ತು ಅಕ್ಕನ ಮಗಳು, ಭಾವ ಎಲ್ಲ ಬಂದಿದ್ದಾರೆ. ಒಂದು 5 ನಿಮಿಷಗಳ ಸಮಯ ಇಟ್ಕೊಂಡು ಬಂದಿದ್ದಾರೆ ಅಷ್ಟೇ. ಊಟ ಮಾಡಿ ಹೋಗಿ ಅಂತ ಹೇಳಿದ್ರೆ ಕೇಳ್ತಾ ಇಲ್ಲ. ಒಂದು 5 ನಿಮಿಷಗಳಷ್ಟೇ. ಹಾಗಾಗಿ ಕಷಾಯನ ಮಾಡ್ತಾಯಿದ್ದೆ. ಅತ್ರಸ ಮಾಡಿದ್ದಿತ್ತು. ಹಾಗೆ ಮಣೆ ಬೆಲ್ಲ ಮಾಡುವಂತಹ ವಿಧಾನವನ್ನು ಹಿಂದಿನ ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಅವುಗಳನ್ನ ನೋಡಿ ತುಂಬ ಜನ ಬೇಕು ಅಂತ ಆರ್ಡ್ರ್ ಕೊಟ್ಟರು. ಒಂದು ಹಳೆಯ ಕಾಲದ ತಿಂಡಿಯನ್ನು ಇಂದಿನ ಪೀಳಿಗೆಗೆ ಪರಿಚಯಿಸುವಂತಹ ಒಂದು ಪುಟ್ಟ ಪ್ರಯತ್ನಕ್ಕೆ ಪ್ರೋತ್ಸಾಹ ನೀಡಿದಂತಹ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಸ್ನೇಹಿತರೆ. ಮರೆಯಾಗುತ್ತಿರುವಂತಹ ಆದರೆ ಮರೆಯಾಗಬಾರದಂತಹ ಒಂದು ರುಚಿಕರವಾದಂತಹ ತಿಂಡಿ ಮಣೆ ಬೆಲ್ಲ. ಹಾಗೆ ಸ್ನೇಹಿತರೆ, ಮಾರನೇ ದಿನದ ವಿಡಿಯೋ ಇದು. ಜಾತ್ರೆಯ ನಿಮಿತ್ತ, ಗ್ರಾಮದೇವಿ ಜಾತ್ರೆಯ ನಿಮಿತ್ತ ಪಟ್ಟಣದ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ಕುಟುಂಬಗಳು ಹೊರಬಿಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಜಾತ್ರೆ ಶುರುವಾಗುವುದಕ್ಕೂ ಮುನ್ನ 3 ಮಂಗಳವಾರವನ್ನು ಹೊರಬೀಡನ್ನಾಗಿ ಮಾಡ್ತಾರೆ. ಅಂದರೆ ಆ ದಿನ ಮನೆಯೊಳಗೆ ಯಾರೂ ಇರಲ್ಲ, ಹೊರಗಡೆ ಎಲ್ಲಾದರೂ ಹೋಗಬೇಕು. ಹಾಗಾಗಿ ನಾವು ಒಂದು ಕಡೆ ಹೋಗೋಣ ಅಂಥೇಳಿ ಪ್ರತಿ ಮಂಗಳವಾರ 10 ಗಂಟೆಯ ಒಳಗೆ ಮನೆಯ ಬಾಗಿಲನ್ನು ಹಾಕಲಿಕ್ಕೆ ಬೇಕು. ಮನೆಯ ಬಾಗಿಲನ್ನು ಹಾಕುವುದಕ್ಕೂ ಮುನ್ನ ದೇವಿ ಬರ್ತಾಳೆ ಅನ್ನುವ ಒಂದು ನಿರೀಕ್ಷೆ. ಪ್ರತಿ ಮನೆಗೂ ದೇವಿ ಬರ್ತಾಳೆ ಅನ್ನೋ ಒಂದು ನಿರೀಕ್ಷೆ. ಹಾಗಾಗಿ ದೀಪವನ್ನು ಇಟ್ಟು ತುಪ್ಪದ ದೀಪವನ್ನು ಹಚ್ಚಿದ್ದೇನೆ. ಹಾಗೆ ಅರಿಶಿನ ಕುಂಕುಮ, ಹಾಗೆ ನೀರನ್ನು ಇಟ್ಟಿದ್ದೇನೆ, ಹಣ್ಣನ್ನು ಇಟ್ಟಿದ್ದೇನೆ. ಹಾಗೆ ನಕಾರಾತ್ಮಕತೆಯನ್ನು ತೆಗೆಯುವಂತಹ ಧೂಪವನ್ನು ಹಾಕಿದ್ದೇನೆ. ದೇವಿ ಬರುವಂತಹ ಸಮಯ ಮನೆ ಶುದ್ಧವಾಗಿರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಮನೆ ದೇವರಿಗೆ ಪೂಜೆಯನ್ನೆಲ್ಲ ಮಾಡಿ, ಅನ್ನ ನೈವೇದ್ಯವನ್ನೆಲ್ಲ ಮಾಡಿ, ಮನೆಯ ಬಾಗಿಲನ್ನು ಹಾಕಿ ನಾವೀಗ ಅಕ್ಕನ ಮಗಳ ಮನೆಗೆ ಬಂದಿದ್ದೇವೆ. ಗೀತಾನ ಮನೆಗೆ ಬಂದಿದ್ದೇವೆ. ಈ ಬಾರಿ ನಮ್ಮ ಮನೆಗೆ ಬನ್ನಿ ಅಂತ ಹೇಳಿದ್ಲು, ತುಂಬ ಒತ್ತಾಯ ಮಾಡಿದ್ಲು. ಹಾಗಾಗಿ ಹೊರಮಂಗಳವಾರವನ್ನು ಇವರ ಮನೆಯಲ್ಲಿ ಕಳೆಯೋಣ ಅಂಥೇಳಿ ಬಂದಿದ್ದೇವೆ. ಪಟ್ಟಣ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ಮನೆಗಳಲ್ಲೂ ಹೊರಮಂಗಳವಾರವನ್ನು ಆಚರಿಸ್ತಾರೆ. ಹಾಗೆ ಇವರು ಕೂಡ ಅಕ್ಕಂದಿರೆಲ್ಲ ಇವ್ರ ಮನೆಗೆ ಬಂದಿದ್ದಾರೆ. ಹಾಗಾಗಿ ಒಂದಷ್ಟು ಸಮಯ ತುಂಬ ಖುಷಿಯಿಂದ ಕಳೀತಾ ಇದ್ದೇವೆ. ತುಂಬ ಹಳೆಯ ಸಂಬಂಧಗಳು ಆದರೆ ಹೊಸದಾಗಿವೆ ಈಗ. ಮತ್ತು ಈ ಥರ ಪದೇ ಪದೇ ಸೇರೋದ್ರಿಂದ ಅಥವಾ ಒಂದೆಡೆ ಎಲ್ಲರೂ ಸೇರೋದ್ರಿಂದ ಸಹಬಾಳ್ವೆ ಬೆಳೆಯುತ್ತೆ ಬದುಕಿನಲ್ಲಿ ಅಲ್ವಾ?
ರಾಗಿಯ ಹಾಲ್ಬಾಯಿಯನ್ನು ಮಾಡಿದ್ರು. ರಾಗಿಯ ಮಣ್ಣಿ ಅಂತ ಕರಿತೇವೆ ನಾವು. ತುಂಬ ರುಚಿಯಾಗಿತ್ತು. ಆರೋಗ್ಯಕ್ಕಂತೂ ತುಂಬ ಉತ್ತಮವಾದಂತಹ ಒಂದು ಸಿಹಿ ತಿಂಡಿ ಅದು. ಹಾಗೆ ಬದನೆಕಾಯಿಯ ಚಟ್ನಿ ಸೂಪರಾಗಿತ್ತು. ಯಾವತ್ತೂ ಮರೆಯದೇ ಇರುವಂತಹ ಸೂಪರಾದಂತಹ ಚಟ್ನಿ. ಬದನೆಕಾಯಿ ಚಟ್ನಿಯ ರೆಸಿಪಿನ ಕೇಳ್ಕೊಂಬಂದಿದ್ದೀನಿ. ನಾವು ಒಮ್ಮೆ ಮಾಡೋಣ. ಹಾಗೆ ಇವತ್ತಿನ ದಿನ ಹಳೆಯ ಒಂದಷ್ಟು ನೆನಪುಗಳನ್ನು ಮೆಲುಕು ಹಾಕ್ತಾ ಇವತ್ತಿನ ದಿನ ಕಳೀತು. ತುಂಬ ಖುಷಿಯಿಂದ, ತುಂಬ ಸಂಭ್ರಮದಿಂದ ಕಳೆದಿದ್ದೀವಿ. ಹೀಗಿತ್ತು ಸ್ನೇಹಿತರೆ ನಮ್ಮ ಇವತ್ತಿನ ಆವತ್ತಿನ ದಿನದ ಒಂದಷ್ಟು ಕ್ಷಣಗಳು. ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು.